ವಿಡಿಯೋ ಮಾಡ್ತಿದೀವಲ್ಲ ಹಾಗಾಗಿ ಏನೋ ತಗೊಳ್ತಿಲ್ಲ. ಆ ಕಡೆಯಿಂದ ಬರುವಾಗಂತೂ ಯಪ್ಪ ಒಂದ್ ಶಾಪ್ ಬಿಡಲ್ಲ. ಶೋಭಾ ಏನ್ ಗೊತ್ತಾ, ಬನ್ನಿ ಹೋಗೋಣ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕಿಶೋರ್ ಬ್ಲಾಗ್ಸ್. ಎಲ್ಲರೂ ತಮ್ಮನೆಲ್ಲ ನೋಡೇ ಇರ್ತೀರಾ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತೇಳಿ. ಇವಾಗ ಬೆಳಗಿನ ಜಾವ 7 ಗಂಟೆ ನಾವು ಬ್ಯಾಂಗ್ಳೂರಿಂದ ಬಿಡ್ತಾ ಇರೋದು. ನಾವು ಫಸ್ಟ್ ಪ್ಲೇಸ್ ವಿಸಿಟ್ ಮಾಡ್ಬೇಕು ಅನ್ಕೊಂಡಿರೋದು ಚಾಮುಂಡಿ ಹಿಲ್ಸ್. ಸೊ ಬನ್ನಿ ಹೋಗೋಣ. ಫೈನಲಿ ನಾವು ಚಾಮುಂಡಿ ಬೆಟ್ಟದ ಹತ್ರ ರೀಚ್ ಆಗಿದ್ದೀವಿ. ಇನ್ನೇನು 5 ಕಿಲೋಮೀಟರ್ ಇದೆ. ಇನ್ನೊಂದು ದಾರಿನೂ ಇದೆ, ಬೇಕಾದರೆ ಯಾರಾದರೂ ಸ್ಟೆಪ್ಸ್ ತೊಗೊಂಡು ಹೋಗ್ತೀವಿ ಅಂದರೆ ಹೋಗ್ಬೋದು. ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಇನ್ನೊಂದು 5 ಕಿಲೋಮೀಟರ್ ಆಗುತ್ತೆ ನಾವು ಹೋಗೋದಕ್ಕೆ. ಸೊ ಬನ್ನಿ ಹೋಗೋಣ. ಗೈಸ್ ನೋಡ್ಬೋದು, ಇಲ್ಲಿ ಪಾರ್ಕಿಂಗ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಟೂರಿಸ್ಟ್ ಪ್ಲೇಸ್ ಅಲ್ಲೆಲ್ಲ ಇದೇ ತರ ಮ್ಯಾನೇಜ್ಮೆಂಟ್ ಮಾಡ್ಬಿಟ್ರೆ, ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ನ, ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್, ಹೌದು ಹೌದು ತುಂಬಾ ಚೆನ್ನಾಗಿದೆ. ನಮ್ ಕರ್ನಾಟಕ ಅಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಿದೆಯಪ್ಪ. ಯಾವಾಗ್ಲೂ 10th ಅಲ್ಲಿ ಇದ್ದಾಗ ಬಂದಿದ್ ನೆನಪು ಆವಾಗ್ಲೂ ಇವಾಗ್ಲೂ ತುಂಬಾನೇ ಚೇಂಜಸ್ ಇದಾವೆ. ಓಕೆ, ಯಾರು ಹೇಳ್ತಿದ್ದಾರೆ ಗೇಟ್ ನಂಬರ್ 1 ಅಲ್ಲೋ 2 ಅಲ್ಲಿ ಹೋದ್ರೆ ಬೇಗನೆ ದರ್ಶನ ಆಗುತ್ತಂತೆ. चप्पल रखल आगे नहीं छोड़ो, प्रसाद लेके अंदर बैठते नहीं पूछो. ಸೊ ಬನ್ನಿ ಶೋಭಾ ಅವರೇ ಹೋಗೋಣ. ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ನಾವಂತೂ ಸಣ್ಣವರಿದ್ದಾಗ ಏನ್ ಸಿಕ್ಕಿದ್ರು ಬಿಡ್ತಿದ್ರ ಪ್ರತಿ ಅಂಗಡಿನ ನೋಡ್ಕೊಂಡು ಹೋಗ್ತಿದ್ವಿ. ಎಲ್ಲೋದ್ರಿ ಇವ್ರು? ಹಾ ಬನ್ನಿ. ಇವಾಗ ವಿಡಿಯೋ ಮಾಡ್ತಿದೀವಲ್ಲ ಹಾಗಾಗಿ ಏನೋ ತಗೊಳ್ತಿಲ್ಲ. ಆ ಕಡೆಯಿಂದ ಬರುವಾಗಂತೂ ಯಪ್ಪ ಒಂದ್ ಶಾಪ್ ಬಿಡಲ್ಲ. ಅವ್ರಿ ನಾವು ಶೂಸ್ ಎಲ್ಲಾದ್ರೂ ಬಿಡ್ಬೇಕಿತ್ರಿ. ಶೋಭಾ ಏನ್ ಗೊತ್ತಾ, ಫಸ್ಟ್ ಈ ಬೆಟ್ಟನ ಮಹಾಬಲ ಬೆಟ್ಟ ಅಂತ ಕರೀತಿದ್ರಂತೆ. ಯಾವಾಗ ನಮ್ ಚಾಮುಂಡೇಶ್ವರಿ ಇವ್ರನ್ನ ಒದಿಸಿ ಅಕ್ವೈರ್ ಮಾಡಿದ್ರಲ್ಲ, ಆವಾಗಿಂದ ಇದು ಚಾಮುಂಡಿ ಬೆಟ್ಟ ಅಂತ ಕರಿತಿರೋದು. ಚಾಮುಂಡಿ ಬೆಟ್ಟ ನೋಡಾಯಿತು. ಇವಾಗ ಇಲ್ಲಿಂದ ಒಂದು 3 ಕಿಲೋಮೀಟರಲ್ಲಿ ನಂದಿ ವಿಗ್ರಹ ಇದೆ, ಅದನ್ನು ಚೆನ್ನಾಗಿದೆ. ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಅಲ್ಲಿ ಗೈಸ್, ನಂದಿ ವಿಗ್ರಹಕ್ಕೆ ಹೋಗೋ ರೋಡು ಕ್ಲೋಸ್ ಆಗಿದೆ. ಅಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತಿದೆಯಂತೆ. ಹೊಟ್ಟೆ ಬೇರೆ ತುಂಬ ಹಸಿತಿದೆ. ಡೈರೆಕ್ಟಾಗಿ ಹನುಮಂತಪುಲಾಗಿ ಹೋಗ್ಬಿಡೋಣ ಬನ್ನಿ.
ಎಲ್ಲರೂ ಹೇಳ್ತಿದ್ರಲ್ಲ ತುಂಬಾ ಬ್ರಾಂಚಸ್ ಇದೆ, ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗಲ್ಲ ಅಂತ ಹೇಳಿ. ಬಟ್ ಒಳಗಡೆ ಬಂದ್ಮೇಲೆ ಗೊತ್ತಾಗಿದ್ದು ಇದೇ ಒರಿಜಿನಲ್ ಅಂತ ಹೇಳಿ. ನಾನು ತುಂಬಾನೇ ಕೇಳಿದ್ದೆ ಹನುಮಂತ ಪಲಾವ್ ಬಗ್ಗೆ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಬಂದಿದೀವಿ. ಅಲ್ಲಿ ನೋಡಿ ಮಟನ್ ಪಲಾವ್ ಬರ್ತಿದೆ. ಶೋಭಾ ಅವ್ರು ಮಟನ್ ತಿನ್ನಲ್ಲ, ಹಾಗಾಗಿ ಅವ್ರಿಗೆ ಚಿಕನ್ ಪಲಾವ್, ನಂಗೆ ಮಟನ್ ಪಲಾವ್. ಒಳ್ಳೆ ಘಮ ಘಮ ಅಂತ ಇದೆ ಗುರು. ಬನ್ನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಕ್ವಾಂಟಿಟಿ ಅಂತೂ ಸಿಕ್ಕಾಪಟ್ಟೆ, ಒಬ್ರು ತಿನ್ನಕ್ಕಾಗಲ್ಲ ಇದನ್ನ ನೋಡಿ. ಹಾಗೆ ನಾನೊಂದು ಮಟನ್ ಚಾಪ್ ಕೂಡ ತಗೊಂಡಿದ್ದೀನಿ, ಸಿಂಗಲ್ ಮಟನ್ ಚಾಪ್. ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಏನೋ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್. ನಮ್ಮ ಬ್ಯಾಂಗ್ಳೂರಲ್ಲಿ ನಾರ್ಮಲ್ ಪಲಾವ್ ಇರುತ್ತಲ್ಲ, ಇದು ಹೊಸಕೋಟೆ ಬಿರಿಯಾನಿ ಎಲ್ಲ ಇರುತ್ತಲ್ಲ, ಆ ಥರ ಎಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲು, ಚೆನ್ನಾಗಿದೆ. ಮಟನ್ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಇದೆ. ಪೀಸು ದೊಡ್ಡ ದೊಡ್ಡ ಒಂದು 4-5 ಪೀಸ್ ಹಾಕಿದ್ದಾರೆ. ಪೀಸ್ ಜೊತೆ ಇದನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಸಿಗ್ತೀವಿ. ಊಟ ಮುಗಿಸ್ಕೊಂಡು ಬಂದ್ವಿ. ಪರವಾಗಿಲ್ಲ, ಪಲಾವ್ ಚೆನ್ನಾಗೇ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದ್ ಥರ ಟೇಸ್ಟ್ ಇಷ್ಟ. ಬಟ್ ನಂಗೆ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ಹೊಸಕೋಟೆ ಬಿರಿಯಾನಿನೇ. ಇವಾಗ ನಾವಿರೋದು KR ಸರ್ಕಲ್ ಅಲ್ಲಿ. ಇಲ್ಲಿಂದ ಅರಮನೆಗೆ ಹೋಗ್ತಿದೀವಿ. ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ. ಇವತ್ತು ಲೈಟ್ ಶೋ ಇದೆ ಮೈಸೂರಲ್ಲಿ, ಅದಕ್ಕೆ ಇಷ್ಟು ದೊಡ್ಡ ಕ್ಯೂ. ಕಿರಣಲ್ಲಿ ಒಂದು ನಿಮಿಷ. ಇಲ್ಲಿ ಇದಾನೆ ಕಿರಣ್. ನೋಡಿ ಇಷ್ಟು ದೊಡ್ಡ ಕ್ಯೂ ಇದೆ. ಇವತ್ತು ಮ್ಯೂಸಿಕ್ ಶೋ ಇದೆ ಅಂತ. ಬನ್ನಿ ಹೋಗೋಣ. ಶೋಭಾ ಅವ್ರ ಮನೆ ಎಂಟ್ರೆನ್ಸ್ ಇಲ್ಲಿಂದ ಅಂತೇನೆ, ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇದೆ ರೀ ಇಲ್ಲಿ, ವೀಕೆಂಡ್ ಬೇರೆ. ಅಯ್ಯಪ್ಪ, ಬರ್ರಿ ಹೋಗೋಣ. ನೋಡ್ರಿ ಶೋಭಾ ಅವರೇ, ಒಳಗಡೆ ಕರೆಕ್ಟಾಗಿ ನೋಡಕ್ ಆಗುತ್ತೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಹಾಂ ಶೋಭಾ ಅವರೇ, ಇದನ್ನ 15 ವರ್ಷ ಕಟ್ಟಿದಾರಂತೆ. ಚೆನ್ನಾಗಿದೆಯಲ್ಲ? ಬಾ ಈ ಕಡೆ. ಏನ್ ಕಟ್ಟಿದಾರ್ದು ಈಗ. ಈಗೇನು ಯಾವ ಇಂಟೀರಿಯರ್ ಡಿಸೈನರ್ ಕೈಲೂ ಈ ತರ ಕಟ್ಸಕ್ ಆಗಲ್ಲ ಅನ್ಕೊಳ್ತೀನಿ ಅಲ್ಲ. ನೋಡಿ ಡಿಸೈನ್ಗಳು ನೋಡಿ. ಇವೆಲ್ಲ ಏನು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಇವು ಫಿರಂಗಿ ಅಂತೇಳಿ, ಇದನ್ನ ಇಂಗ್ಲಿಷ್ ನಲ್ಲಿ ಕ್ಯಾನನ್ ಅಂತ ಕರೀತಾರೆ. ಆಗಿನ ಕಾಲದ ಯುದ್ಧಗಳಲ್ಲಿ ಸಿಡಿಮದ್ದು ಬಾಂಬ್ಗಳನ್ನ ಹಾಕಿ ಸಿಡಿಸ್ತಾ ಇದ್ರು, ಕಿಲೋಮೀಟರ್ ಗಟ್ಲೆ ಎಲ್ಲ. ಅದಕ್ಕೆ ಈ ಅಸ್ತ್ರನ ಯೂಸ್ ಮಾಡ್ತಾ ಇದ್ರು.
ಓ ಶೋಭಾ, ಇವೆಲ್ಲ ಮೆಸೇಜ್ ಬಾಕ್ಸಸ್ ಅಂತ, ಇನ್ವಿಟೇಷನ್ ಬಾಕ್ಸಸ್. ಸೊ ರಾಜು ಕಳಿಸ್ಬೇಕಾದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇಂದ ಕಳಿಸ್ಬೇಕಲ್ಲ, ಆದ್ರೆ ಈ ತರ ಬಾಕ್ಸ್ ಗಳಲ್ಲಿ ಅದು ಇದ್ರಲ್ಲಿ ಕಳಿಸೋದು. ಕವರ್ ಇರ್ಲಿಲ್ಲ, ಪೋಸ್ಟ್ ಕವರ್ ತರ ಇದು ಅಲ್ಲ. ಹೆಂಗಿದೆ ಅಲ್ಲ. ಆ ಪಿಲ್ಲರ್ಗಳು ನೋಡು, ಯಪ್ಪ. ಏನಿದೆ ನೋಡು. ಗೊತ್ತಿದೆನಾ? ಇಲ್ಲಿ ದಿನ ಸಂಜೆ 7 ಗಂಟೆಯಿಂದ 7:45 ಲೈಟ್ ಶೋ ನಡೆಯುತ್ತೆ. ಲೈಟ್ ಶೋ ಜೊತೆಗೇನೆ ಅರಮನೆ ಇತಿಹಾಸನೂ ಕೂಡ ಹೇಳ್ತಾರೆ. ಬನ್ನಿ ನೋಡೋಣ. We have come here to free you from your distress. Send a message to Maranayaka that you agree to give your daughter in marriage. May the coming full moon become his day of death. The grateful royal mother sent the planned message to Maranayaka. The full moon arrived. Maranayaka with his entourage moved from Karugahalli to Halinadu. The brothers Yaduraya and Krishnaraya joined the wedding party. ಜನಮನದ ಆಸೆ ವೈಭವದ ಪರಿಷ ಲಾಂಛನದ ಸಿರಿಯ ಬರಸೆ
ಆಗ್ತದೆ. Yeah, I mean, it's not for the public. ಇಲ್ಲಿಗೆ ಪಾರ್ಟ್ 1 ಮುಕ್ತಾಯವಾಗುತ್ತೆ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಮೈಸೂರು ಝೂ ಮತ್ತೆ ಶ್ರೀರಂಗಪಟ್ಟಣದ ವಿಡಿಯೋ ಬರುತ್ತೆ. ಅದನ್ನ ಮಿಸ್ ಮಾಡ್ದೇನೆ ನೋಡಿ, ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಹೀಗೆ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ ನಮ್ಮ ಜೊತೆ ಯಾವಾಗ್ಲೂ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.